ಸ್ನೇಹಿತರೆ, ಮೈಸೂರು ಮದುವೆ ಎಲ್ಲ ಮುಗಿದ ಮೇಲೆ ಅಬುದಾಬಿನಲ್ಲಿ ಬ್ಯಾಪ್ಸ್ ಮಂದಿರ್ ಅಂತ ಒಂದು ಹಿಂದೂ ಟೆಂಪಲ್ ಇದೆ ಅಲ್ಲ, ಅಲ್ಲಿ ಕೂಡ ಒಂದು ರಿಸೆಪ್ಷನ್ ಇತ್ತು. ಇಲ್ಲಿ ಗಂಗಾ ಆರತಿ ಅಂತ ಒಂದು ಇವೆಂಟ್ ಇದೆ. ಅಂದರೆ ಪ್ರತಿ ವೀಕ್ ಡೇಸಲ್ಲಿ 7:30 ಸಾಯಂಕಾಲ ಮತ್ತು ವೀಕೆಂಡಲ್ಲಿ 6:45 ಒಂದ್ಸತಿ ಮತ್ತು 7:15 ಒಂದ್ಸತಿ, ಈ ಥರ 2 ಸತಿ ಇಲ್ಲಿ ಗಂಗಾ ಆರತಿ ನಡೆಯುತ್ತೆ. ಇದನ್ನು ಹೊಸ ಮದುವೆ ಆಗಿರೋಂಥ ಅಕ್ಕನ ಮಗ ಹಾಗೂ ಮನೆಯ ಸೊಸೆಯಿಂದ ಇದನ್ನು ಮಾಡಿದ್ದು. ಈ ಬ್ಯಾಪ್ಸ್ ಮಂದಿರನ ನೀವು ವಿಸಿಟ್ ಮಾಡಬೇಕಂದ್ರೆ ನೀವು ವಿಸಿಟ್ ವೀಸಾದಲ್ಲಿ ಬಂದು ದುಬೈಗೆ ಲ್ಯಾಂಡ್ ಆದಮೇಲೆ, ದುಬೈ ಅಥವಾ UAE ಎಲ್ಲಾದರೂ ಲ್ಯಾಂಡ್ ಆಗಿದ್ದ 3 ಗಂಟೆಗಳ ನಂತರ ಇವ್ರದ್ದು ಬ್ಯಾಪ್ಸ್ ಮಂದಿರ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋಗಿ ನಿಮ್ಮ ಕನ್ವೀನಿಯೆಂಟ್ ಟೈಮಿಗೆ ನೀವು ಅಲ್ಲಿ ಯಾವ ಟೈಮಿಗೆ ಅದಕ್ಕೆ ಸ್ಲಾಟ್ ಬುಕ್ ಮಾಡಿಕೊಂಡು ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇದಕ್ಕೆ ಇಲ್ಲ. ಸ್ನೇಹಿತರೆ, ಇವು ನನ್ನ ಮಗ ಆದಿತ್ಯ. But there's one some temple. ಅಪ್ಪ ಮಗ ಏನೋ ಬ್ಯುಸಿ ಮಾತಾಡ್ತಾ ಇದ್ದಾರೆ. ಆಲ್ಮಂಡ್ ಬ್ರೋಕೊಲಿ ಸೂಪ್, ಟೊಮೆಟೊ ಸೂಪ್, ಇದೆಲ್ಲ ಬ್ರೆಡ್ಡು. ಏಕೆ ಹೇ ರಿಂಗನ್ ಓರೋ ಏನು ಕಥೆಯೋ ಗೊತ್ತಿಲ್ಲ. ಸೇಫ್ ಟಮಾಟರ್ಸ್ ಸಬ್ಜಿ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಸೇಫ್ ಟಮಾಟರ್ಸ್ ಸಬ್ಜಿ ತುಂಬ ಚೆನ್ನಾಗಿರುತ್ತೆ. ಇದು ಸರ್ಸೋಂ ಕಾ ಸಾಗ್, ಪನ್ನೀರ್ ಟಿಕ್ಕಾ ಮಸಾಲ, ದಾಲ್ ಬಾಟಿ ಅಂತಾರಲ್ಲ ಅದು, ಅದೇನೋ ಚೂರ್ಮಾ, ಇದು ದಾಲ್, ಇದು ಸ್ವಾಮಿನಾರಾಯಣ್ ಕಿಚಡಿ ಅಂತ ಸಖತ್ತಾಗಿತ್ತು. ನಾನು ಚೆನ್ನಾಗಿ ತಿಂದೆ ಮಾತ್ರ, ತುಂಬ ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿತ್ತು. ಗುಜರಾತಿ ಕಡಿ, ವೆಜ್ ಬಿರಿಯಾನಿ, ಜೀರಾ ರೈಸ್, ದಾಲ್ ಮಖನಿ, ಆಮೇಲೆ ದಾಲ್ ತಡ್ಕ. ನೋಡಿ, ಇದಿಷ್ಟು ಒಂದು ಸೆಕ್ಷನ್ ಆದರೆ ಇನ್ನೊಂದು ಸೆಕ್ಷನಿಗೆ ಹೋಗ್ತೀನಿ ನೋಡಿ. ಇದು ಪಾವ್ ಭಾಜಿ, ಅದು ಪಾವ್ ಭಾಜಿದು ಬ್ರೆಡ್. ಇಲ್ಲಿ ಇದು ಏನಿದು ಸಾದಾ ದೋಸೆ, ಇಲ್ಲಿ ಮೈಸೂರು ಮಸಾಲ ದೋಸೆ, ಆಮೇಲೆ ಇಡ್ಲಿ. ಕನ್ನಡದವರ ನೋಡಿ ಅವರೆಲ್ಲ ಎಲ್ಲಿ ಹೋದರೂ ಕನ್ನಡದವ್ರು ಸಿಗ್ತಾರೆ ನಮಗೆ. ಮತ್ತು ಇದು ಇಡ್ಲಿ, ಚಟ್ನಿ, ಸಾಂಬಾರ್, ಆಮೇಲೆ ವೆಜ್ ಫ್ರೈಡ್ ರೈಸ್, ಇದು ವೆಜ್ ಹಕ್ಕಾ ನೂಡಲ್ಸ್, ಇದು ಪಿಜ್ಜಾ ತುಂಬ
ತುಂಬ ಚೆನ್ನಾಗಿದೆ, ಸಖತ್ತಾಗಿ ಚೀಸ್ ಹಾಕಿದ್ದಾರೆ. ನಾನು ತಿಂದು ಸಾಕಾಯಿತು. ಇದು ನಾನ್, ಇದು ರೋಟಿ ಕುಲ್ಚಾ ನಾನ್. ಹಾಂ ಹಾಂ ಕುಲ್ಚಾ ಏ ರೋಟಿ ಏನಾ ಇದು ರೋಟಿ. ಇದು ತುಂಬ ಚೆನ್ನಾಗಿತ್ತು ಮಾತ್ರ, ಪಾಸ್ತಾ ಒಳ್ಳೆ ಖಾರ ಖಾರ ಚೆನ್ನಾಗಿತ್ತು. ಇದು ಬಾಜ್ರಾ ರೋಟಿ, ಬಾಜ್ರಾ ರೋಟಿ ಏ ಸ್ವೀಟೇ ಜಗರಿ. ಹಾಂ ಜಾಗರಿ ಗೀ, ಇದು ಗೀ ಮತ್ತು ಜಾಗರಿ, ಜಲೇಬಿ, ಹಾಂ ಪಿಕಲ್ಲು, ಹಪ್ಪಳ, ರಾಯ್ತಾ, ಆಮೇಲೆ ಸ್ಯಾಲಡ್, ಆಮೇಲೆ ಏಕೆ ಹೇ महामारा वो क्या होता है? एक्चुअली इट्स अरबिक डिश मैम. ಅರಬಿಕ್ಕೆ. या ಅಚ್ಚಾ ಅಚ್ಚಾ, फतूश इज ಅರಬಿಕ್ಕು. ಆಮೇಲೆ ಇದು मुत्तबल. ಫತೂಷ್ ಅಂತಾರೆ, ಇದು ಸ್ಯಾಲೆಡ್ ಅರೇಬಿಕ್ದು. ಮುತ್ತಬಲ್ ಇದು ಕೂಡ ಅರೇಬಿಕ್ ಡಿಶೇ, ಇದನ್ನು ನಾನು ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಸಲಾಡಿಗೆ ಹಾಕೋದಕ್ಕೆ. ಆಮೇಲೆ ಅರೇಬಿಕ್ ಬ್ರೆಡ್, ಆಮೇಲೆ ಕೇಕ್, ಆಮೇಲೆ ಇದು ಟಿರಮಿಸು, ನನ್ನ ಮಗಳಿಗೆ ತುಂಬ ಇಷ್ಟ. ಆಮೇಲೆ ವಾಲ್ನಟ್ ಹಲ್ವಾ, ಆಮೇಲೆ ಗುಲಾಬ್ ಜಾಮೂನ್, ಆಮೇಲೆ ಇದೇನಿದು ಮಾಲ್ಪೂವ, ಆಮೇಲೆ ರಬ್ರಿ, ಇದು ಪಾಯಸ, ಮತ್ತು ಒಂದಷ್ಟು ಕೂಲ್ ಡ್ರಿಂಕು ಅದೆಲ್ಲ ಇದೆ. ಮಂದಿರದು ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇ ನಾವೊಂದು ಒನ್ ಆ್ಯಂಡ್ ಓನ್ಲಿ ರಾಯಲ್ ಮೆರಾಜ್ ಅಂತ ಒಂದು 5 ಸ್ಟಾರ್ ಹೋಟೆಲ್ ಇದೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ಯಾಮಿಲಿ ಎಲ್ಲ ಹೋದ್ವಿ. ನನಗಂತೂ ಹುಷಾರಿಲ್ಲ. ಆ್ಯಕ್ಚುಲಿ ನಾನು ಎದ್ದೇಳೋಳೆ ಅಲ್ಲ, ಹೋಗೋಳೆ ಅಲ್ಲ, ಅಷ್ಟು ಜೋರು ಹುಷಾರಿಲ್ಲ ನನಗೆ. ನಿಮಗೆ ಗೊತ್ತಾಗ್ತಿರ್ಬೋದಲ್ವ ನನ್ನ ವಾಯ್ಸ್ ನೋಡಿದ್ರೇ. ಹೌದು. ಆದರೂ ಫ್ಯಾಮ್ಲಿ ಇರುವಾಗ ಒಂದು ಫ್ಯಾಮಿಲಿ ಟೈಮ್ ಅಂತ ಹೋಗಿದ್ದೀನಿ. ಈ 5 ಸ್ಟಾರ್ ಹೋಟೆಲ್ ಇರೋದು ದುಬೈನಲ್ಲಿ ಅಲ್ಸೂಫು ಅನ್ನೋ ಏರಿಯಾದಲ್ಲಿ ಈ 5 ಸ್ಟಾರ್ ಹೋಟೆಲ್ ಇದೆ. ನನ್ನ ಮಗ ಆದಿತ್ಯ, ನನ್ನ ಅಕ್ಕನ ಮಗಳು ಅಂಜು, ನನ್ನ ತಂಗಿ ಮಗಳು ರೇಣು, ನನ್ನ ದೊಡ್ಡಕ್ಕನ ಮಗಳು ಶ್ರೇಯಸ್. ಇಲ್ಲಿ ನಾನು ಡೆಫಿನೆಟ್ಲಿ ನನ್ನ ಮಗಳನ್ನ ಮಿಸ್ ಮಾಡ್ಕೊಳ್ತೀನಿ. ಅವಳು ಬರೋಕ್ಕಾಗಲಿಲ್ಲ, ಯಾಕೆಂದರೆ ಅವಳಿಗೆ ನವೆಂಬರ್ 20th ಎಕ್ಸಾಮ್ ಇರೋದ್ರಿಂದ ಅವಳು ಯಾವ ಇವೆಂಟಿಗೂ ಬರಲಿಲ್ಲ.
ನಾವು ಯಾವಾಗಲೂ ನಿಮಗೆ ದುಬೈನ ಬೆಳಗ್ಗೆ ಹೊತ್ತಲ್ಲಿ ತೋರಿಸಿರೋದಲ್ವಾ, ಈಗ ನೋಡಿ ರಾತ್ರಿ ಹೊತ್ತಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಈ ವಿಡಿಯೋನ ನೋಡಿ ಇಷ್ಟಪಡೋದು ನಮಗೆಷ್ಟು ಖುಷಿಯಾಗತ್ತೆ ಗೊತ್ತಾ. ಹೀಗೆ ನೋಡ್ತಾ ಇರಿ, ವಿಡಿಯೋಗಳು ಬರ್ತಾ ಇರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್.